So we'll start so today's class. Quick, I will revision about the characteristics of small scale industries. Okay, characteristics of wait a minute. Characteristics of small scale industries. The main characteristics of small scale industry, we can say that here where the investment will be low, where the investment is low, as well as in small scale industry, we can say the business which is owned. ಇಲ್ಲಿ ಅಂದ್ರೆ ಯಾರು ಓನ್ ಮಾಡ್ತಾರೆ, ಇಟ್ ಮೇ ಬಿ ಇಂಡಿವಿಜುವಲ್ ಪರ್ಸನ್ ಓನ್ ಮಾಡ್ತಾರೆ ಆರ್ ಇಲ್ಲಿ ಟೂ ಪರ್ಸನ್ಸ್ ಓನ್ ಮಾಡಬಹುದು ಬಿಸ್ನೆಸ್. ಅದಾಗ ಏನಂತೀರಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಒಳಗೆ ಏನಾಗ್ತದೆ, ಅದರೊಳಗೆ ಇನ್ವೆಸ್ಟ್ಮೆಂಟ್ ಏನಿರ್ತದೆ ಕಡಿಮೆ ಇರ್ತದೆ. ಎಷ್ಟು ಇರ್ತದೆ? 25 ಲಕ್ಷದಿಂದ 5 ಕೋಟಿ ತನಕ ಇರ್ತದೆ. ಅದಾಗ ನಾವು ಏನಂತೀರಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಇಲ್ಲೇನಂತಾರ ಮೋಸ್ಟ್ ಆಫ್ ದ ಬಿಸ್ನೆಸ್ ಯಾರು ಓನ್ ಮಾಡ್ತಾರ ಅದು ಫ್ಯಾಮಿಲಿ ಬಿಸ್ನೆಸ್ ಇರ್ತದೆ. ಅದು ಏನ್ ಮಾಡ್ತಾರ ಮೋಸ್ಟ್ ಯಾವ್ಯಾವ ಬಿಸ್ನೆಸ್ ಇರ್ತಾವ ಸ್ಮಾಲ್ ಸ್ಕೇಲ್ ಒಳಗೆ ಅದು ಏನಿರ್ತಾವ ಅವ್ರ ಫ್ಯಾಮಿಲಿ ಬಿಸ್ನೆಸ್ ಇರ್ತಾವ, ಅವ್ರು ಓನ್ ಮಾಡ್ತಾರ. ಓಕೆ, ಇಲ್ಲೇನಿರ್ತಾರ ಫಂಡ್ ಏನಿರ್ತಾರ ಸೇವಿಂಗ್ ಮಾಡ್ತಾರ. ಸೇವಿಂಗ್ ಮಾಡ್ತಾರ, ಅದರ ಜೊತೆ ಏನ್ ಮಾಡ್ತಾರ ಸಮ್ ಲೋನ್ ತಗೋತಾರ ಬ್ಯಾರೆ ಕಡೆ, ಶಾರ್ಟ್ ಟರ್ಮ್ ಲೋನ್ ಟು ಸ್ಟಾರ್ಟ್ ಅ small scale industry. Okay, so these were the quick revision of characteristics which I have explained yesterday. Now we will move to the objectives. Under objectives ಏನದ of small scale sector. First, it is creation of employment opportunity. Small scale industries. Vidya, not is audible? See, small scale industries that provides employment opportunities. Okay, the main objective of a small scale sector, we can say that it provides a number of employment opportunity in small business. Other than that, improvement in output, it increases the output of the people, as well as it creates income to the people. If the income is creating, automatically the standard of the living will be increased automatically. Small scale industries first ಏನು ಮಾಡ್ಲಿಕತ್ತಾರ ಅವ್ರ ಎಂಪ್ಲಾಯ್ಮೆಂಟ್ ಕೊಡ್ಲಿಕತ್ತಾರ. ಅವ್ರೇನಂದ್ರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸ್ಟಾರ್ಟ್ ಮಾಡಂದ್ರೆ ಏನ್ ಮಾಡ್ತಾರೆ, ಎವ್ರಿ ಒನ್ ಇನ್ ರೂರಲ್ ಏರಿಯಾಸ್ ಇನ್ ಸಿಟೀಸ್ ಅವ್ರಿಗೆ ಏನಿರ್ತದೆ ಅವ್ರಿಗೆ ನೌಕರಿ ಸಿಗ್ಬಹುದು. ನೌಕರಿ ಸಿಗ್ತದೆ, ಅದ್ರ ಜೊತೆ ಡೈಲಿ ಅವ್ರಿಗೆ ಇನ್ಕಮ್ ಬರ್ತದೆ. ಡೈಲಿ ಅವ್ರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಒಳಗೆ ಏನಾಗ್ತದೆ, ಡೈಲಿ ಇನ್ಕಮ್ ಅವ್ರಿಗೆ ಸಿಗ್ಬಹುದು. ಸಪೋಸ್ ಅವ್ರಿಗೆ ಇನ್ಕಮ್ ಸಿಕ್ತಂದ್ರೆ ಆಟೋಮೆಟಿಕ್ಲಿ ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಾಗ್ತದೆ ಇನ್ಕ್ರೀಸ್ ಆಗ್ಬಹುದು. ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಸಿಗ್ಲಿಕ್ಕತ್ತದ, ಅದರ ಜೊತೆ ಅವ್ರ ಕಡೆ ರೊಕ್ಕ ಬರ್ಲಿಕ್ಕತ್ತಾವ, ಡೈಲಿ ಆರ್ ಮಂತ್ಲಿ ಆರ್ ವೀಕ್ಲಿ ಬರ್ಲಿಕ್ಕತ್ತದ. ಅದರ ಜೊತೆ ಅವ್ರ ಕಡೆ ಎಲ್ಲ ಇನ್ಕಮ್ ಬರ್ಲಿಕ್ಕತ್ತದ, ಅದ್ರ ಜೊತೆ ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗ್ಲಿಕ್ಕತ್ತದ. ಹೌದು, ಅಂಡರ್ಸ್ಟ್ಯಾಂಡ್ ಆಯ್ತು? ಎಂಪ್ಲಾಯ್ಮೆಂಟ್ ಕೊಡ್ಲಿಕ್ಕತ್ತಾರ, ಅದರ ಜೊತೆ ಅವ್ರ ಇನ್ಕಮ್ ಬರ್ಲಿಕ್ಕತ್ತದ, ಅದರ ಜೊತೆ ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಾಗ್ಲಿಕ್ಕತ್ತದ ಇನ್ಕ್ರೀಸ್ ಆಗ್ಲಿಕ್ಕತ್ತದ ಥ್ರೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಒನ್ ಮೋರ್, ಇಟ್ ಎಲಿಮಿನೇಟ್ ಮೀನ್ಸ್ ರೆಡ್ಯೂಸ್ ಅಂದ್ರೆ ಕಡಿಮೆ ಮಾಡೋದು. ಏನ್ ಕಡಿಮೆ ಮಾಡ್ತಾರೆ ಇಲ್ಲಿ? ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಆಫ್ ರೂರಲ್ ಆರ್ ಅಂಡರ್ ಡೆವಲಪ್ಡ್ ಏರಿಯಾಸ್. If small scale industries will create more number of that, means ಏನೇನ್ ಬ್ಯಾಕ್ವರ್ಡ್ ಆಗ್ಲಿಕ್ಕೆ ಅಂದ್ರೆ ಪೀಪಲ್, ರೂರಲ್ ಪೀಪಲ್ ಅಂಡರ್ ಡೆವಲಪ್ ಏನಾಗ್ತದೆ ಇನ್ಕ್ರೀಸ್ ಆಗ್ಬೋದು ಬೈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. Understood? Elimination we call as reductions or reducing of economic backwardness of which it may be of rural peoples or underdeveloped ಏರಿಯಾಸ್. ಅವ್ರಿಗೆ ಏನಾಗ್ಲಿಕ್ಕತ್ತ ಅವ್ರು ಇನ್ಕ್ರೀಸ್ ಆಗ್ಬೋದು. ಯಾಕಂದ್ರೆ ಇನ್ಕಮ್ ಬರ್ಲಿಕ್ಕತ್ತದ, ಜಾಬ್ ಮಾಡ್ಲಿಕ್ಕತ್ತ, ಅದರ ಜೊತೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗ್ಲಿಕ್ಕತ್ತದ, ಅದರ ಜೊತೆ ರೂರಲ್ ಏರಿಯಾ ಏನಾಗ್ಲಿಕ್ಕತ್ತದ ಇಂಪ್ರೂವ್ಮೆಂಟ್ ಆಗ್ಲಿಕ್ಕತ್ತದ, ಅಂಡರ್ ಡೆವಲಪ್ ಏರಿಯಾಸ್ ಏನಾಗ್ಲಿಕ್ಕತ್ತದ ಇಂಪ್ರೂವ್ ಆಗ್ಲಿಕ್ಕತ್ತದ. ದಿಸ್ ಇಸ್ ದ ಥರ್ಡ್ ಆಬ್ಜೆಕ್ಟಿವ್. ಅಂಡ್ ಒನ್ ಮೋರ್ ಫೋರ್ತ್ ಆಬ್ಜೆಕ್ಟಿವ್ we have to reduce regional imbalance. The objective of one more objective is to reduce regional imbalance. uh, to reduce regional imbalance. Okay, one more objective, it is says that to reduce regional regional imbalance. See, regional imbalance means where the differences between per capita income, as well as income, literacy, health,
education. If you develop any of these small scale industries, automatically the differences will be ಏನಾಗ್ತದೆ ಇಂಪ್ರೂವ್ಮೆಂಟ್ ಆಗ್ಬೋದು. ಸಿ ರೀಜನಲ್ ಇಂಬ್ಯಾಲೆನ್ಸ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಇನ್ಕಮ್, ಲಿಟ್ರಸಿ ರೇಟ್ಸ್, ಹೆಲ್ತ್ as well as educations. Education will be grow if you develop any small scale industry. ಅಂದ್ರೆ ನಾವು ಏನಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸೆಟಪ್ ಮಾಡ್ತೀರಿ, ಅದರ ಜೊತೆ ಏನಾಗ್ಲಿಕ್ಕೆ ನಮ್ಮ ಇನ್ಕಮ್ ಇನ್ಕ್ರೀಸ್ ಆಗ್ತದೆ, ಅದರ ಜೊತೆ ಹೆಲ್ತ್ ಇಂಪ್ರೂವ್ ಆಗ್ಬೋದು, ವಿ ಕ್ಯಾನ್ ಎಜುಕೇಶನ್ ಒಳಗೆ ನಾವು ಇಂಪ್ರೂವ್ ಮಾಡಬಹುದು, ಆರ್ ಲಿಟ್ರಸಿ ರೇಟ್ ವಿಲ್ ಬಿ ಇನ್ಕ್ರೀಸ್ ಬೈ ಗೆಟಿಂಗ್ more number of employment opportunity. That is called as to reduce regional imbalance. By setting any small scale industries, we can reduce the regional imbalance. By getting income, we'll get, of course, we will get some income. ಅದರ ಜೊತೆ ನಮ್ಮ ಲಿಟ್ರಸಿ ರೇಟ್ ಇಂಪ್ರೂವ್ ಆಗಬಹುದು, ಅದರ ಜೊತೆ ನಮ್ಮ ಎಜುಕೇಶನ್ ಇಂಪ್ರೂವ್ ಮಾಡಬಹುದು. ಟು ರೆಡ್ಯೂಸ್, ದಟ್ ಈಸ್ ಕಾಲ್ಡ್ ಆಸ್ ಟು ರೆಡ್ಯೂಸ್ ರೀಜನಲ್ ಇಂಬ್ಯಾಲೆನ್ಸ್. ಅದರ ಜೊತೆ ಒಂದು ಆಬ್ಜೆಕ್ಟಿವ್ ಏನೈತಿ, ಇಟ್ to provide employment on a regular source of income. Means ಇಲ್ಲೇನಂತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅದು ಏನ್ ಮಾಡ್ತಾರೆ, ಎಂಪ್ಲಾಯ್ಮೆಂಟ್ ರೆಗ್ಯುಲರ್ ಬೇಸಿಸ್ ಒಳಗೆ means they supply regular source of income to the needy people where they living in rural or semi urban areas. Means automatically they will provide regular employment opportunities. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಒಳಗೆ ಏನಾಗ್ತಾವ, ಡೈಲಿ ಬೇಸಿಸ್ ಒಳಗೆ ನಾವು ವರ್ಕ್ ಮಾಡ್ತೀವಿ. ಅದು ಏನ್ ಮಾಡ್ತಾರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ರೆಗ್ಯುಲರ್ ಸೋರ್ಸ್ ಇನ್ಕಮ್ ಕೊಡ್ತಾರೆ, ಅದ್ರ ಜೊತೆ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಅದರ ಜೊತೆ ಯಾರಿಗೆ ಕೊಡ್ತಾರೆ ಅಂದ್ರೆ ಟು ಲಿವಿಂಗ್ ಇನ್ ದ ರೂರಲ್ ಪೀಪಲ್ಸ್, ಯಾರು ರೂರಲ್ ಒಳಗಿರ್ತಾರೆ ಅವ್ರಿಗೆ ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್ ಕೊಡ್ತಾರೆ. ಮೀನ್ಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಒಳಗೆ ಏನಾಗ್ತದೆ, ಅಲ್ಲಿ ಪೇಮೆಂಟ್ ಏನಾಗ್ತದೆ, ಡೈಲಿ ಆಗ್ಬೋದು, ವೀಕ್ಲಿ ಆಗ್ಬೋದು, ಆರ್ ಮಂತ್ಲಿ ಆಗ್ಬೋದು. ಅದೇನ್ ಮಾಡ್ತಾರೆ, ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್ ಪ್ರೊವೈಡ್ ಮಾಡ್ತಾರೆ. ಯಾರು ಮಾಡ್ತಾರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಅಂದ್ರೆ ರೆಗ್ಯುಲರ್ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ, ದ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ರೂರಲ್ ಆಸ್ ವೆಲ್ ಆಸ್ ಸಬಿ ಅರ್ಬನ್ ಏರಿಯಾಸ್. ಸೊ ದಿಸ್ ಆರ್ ದ ಆಬ್ಜೆಕ್ಟಿವ್ಸ್. ಫಸ್ಟ್ ಆಬ್ಜೆಕ್ಟ್ ಏನೈತ್ರಿ, ಅದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕೊಡ್ತಾರೆ. ಸಪೋಸ್ ನಮ್ಗೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕೊಟ್ಟಂದ್ರೆ ನಮ್ ಇನ್ಕಮ್ ಬರ್ತದೆ. ಸಪೋಸ್ ಅವ್ರ ಇನ್ಕಮ್ ಬಂದಂದ್ರ ಅವ್ರದ್ದು ಏನಾದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಾದ ಇನ್ಕ್ರೀಸ್ ಆಗ್ತದೆ. ಅದರ ಜೊತೆ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಇದು ಏನ್ ಮಾಡ್ತಾರೆ, ರೆಡ್ಯೂಸ್ ಮಾಡ್ತಾರೆ. ಯಾರು ಮಾಡ್ತಾರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಯಾಕಂದ್ರೆ ಜಾಬ್ ಕೊಡ್ಲಿಕ್ಕೆ ಎಲಿಮಿನೇಷನ್ ರೆಡ್ಯೂಸ್ ಆಗ್ಬಹುದು. ಎಲ್ಲಿ ಆಗ್ಬಹುದು, ಇನ್ ರೂರಲ್ ಆರ್ ಇನ್ ಅಂಡರ್ ಡೆವಲಪ್ಡ್ ಏರಿಯಾಸ್. ಅದರ ಜೊತೆ ಇದು ಏನ್ ಮಾಡ್ತಾರೆ, ರೆಡ್ಯೂಸ್ ರೀಜನಲ್ ಇಂಬ್ಯಾಲೆನ್ಸ್. ಏನೇನ್ ಕಡಿಮೆ ಮಾಡಬಹುದು, ಇನ್ಕಮ್, ಲಿಟ್ರಸಿ ರೇಟ್ ಕಡಿಮೆ ಆಗ್ಬಹುದು, ಆರ್ ನಮ್ ಹೆಲ್ತ್ ಆರ್ ಎಜುಕೇಶನ್ ಇಂಪ್ರೂವ್ ಆಗ್ಬಹುದು. ಅದರ ಜೊತೆ ಮತ್ತೆ ಇದು ಏನ್ ಕೊಡ್ತಾರೆ, ಎಂಪ್ಲಾಯ್ಮೆಂಟ್ ಏನ್ ಮಾಡ್ತಾರೆ, ರೆಗ್ಯುಲರ್ ಪ್ರೊವೈಡ್ ಮಾಡ್ತಾರೆ. ಬಿಕಾಸ್ ಸ್ಮಾಲ್ ಸ್ಕೇಲ್ ಏನಾಗ್ತದೆ, ರೆಗ್ಯುಲರ್ ಒಳಗೆ ವರ್ಕ್ ಮಾಡ್ತಾರೆ, ಅಲ್ಲಿ ವೇಜಸ್ ನಮ್ ರೆಗ್ಯುಲರ್ ಇನ್ಕಮ್ ಬರ್ಬೋದು. ಯಾರಿಗೆ ಕೊಡ್ಬೋದು, ಟು ರೂರಲ್ ಆರ್ ಸೆಬಿ ಅರ್ಬನ್. ಸೊ ದಿಸ್ ವಾಸ್ ದ objectives. Next we will study some I think some more objectives we have, some few more objectives we have. See, another objective is to improve the quality of industrial products produced in cottage industries and increase in the production of profit. ಇದು ಏನ್ ಮಾಡ್ತಾರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅದು ಏನ್ ಮಾಡ್ತಾರೆ, ಇಂಪ್ರೂವ್ ಮಾಡ್ತಾರೆ. ಏನ್ ಇಂಪ್ರೂವ್ ಮಾಡ್ತಾರೆ, ಇಂಡಸ್ಟ್ರಿಯಲ್ products under of cottage industries. If they're producing the cottage industry means automatically the production will be increased as well as they will get huge number of profit. Okay, understood? Idu en ಮಾಡ್ತಾರೆ, improve quality ಮಾಡ್ತಾರೆ. ಯಾವ ಕ್ವಾಲಿಟಿ ಇಂಪ್ರೂವ್ ಮಾಡ್ತಾರೆ, products of industries that are produced in cottage. If they're producing cottage more means ಅದೇ cottage production ಏನಾಗ್ತದೆ, increase ಆಗ್ತದೆ. ಸಪೋಸ್ ಇನ್ಕ್ರೀಸ್ ಆದಂದ್ರ ಅದೇನ್ ಮಾಡ್ತಾರ, ಅವ್ರೇನ್ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಅವ್ರು ಸೆಲ್ ಮಾಡಿದ್ರ ಅವ್ರಿಗೆ ಪ್ರಾಫಿಟ್ಸ್ ಆಗ್ಬಹುದು. ದಟ್ ಈಸ್ ಕಾಲ್ಡ್ ಆಸ್ ದಿ ಸಿಕ್ಸ್ತ್ ಆಬ್ಜೆಕ್ಟಿವ್. ಅಂಡರ್ಸ್ಟುಡ್? ನೆಕ್ಸ್ಟ್ ಇಸ್ ಟು ಫೆಸಿಲಿಟೇಟ್ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್. See, the word import substitution means we can say replacing ಅಂದ್ರೆ replacing the foreign imports with domestic products. Import substitution ಅಂದ್ರೆ ರಿಪ್ಲೇಸ್ ಮಾಡೋದು. ಏನ್ ರಿಪ್ಲೇಸ್ ಮಾಡೋದು, ಫಾರಿನ್ ಇಂಪೋರ್ಟ್ಸ್. ನಾವೇನು ಫಾರಿನ್ ಇಂಪೋರ್ಟ್ಸ್ ಮಾಡ್ತಿದ್ರು ಅದು ರಿಪ್ಲೇಸ್ ಮಾಡೋದು. ಎದರ ಜೊತೆ ರಿಪ್ಲೇಸ್ ಮಾಡಿದ್ರು, ವಿತ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್.
means Indian products which ಏನು ಮಾಡಿದ್ರು ನಾವು produce ಮಾಡ್ಬೋದು. Understood? To facilitate import. ಇಲ್ಲಿ ಏನು ಮಾಡ್ತಾರೆ? Replace ಮಾಡ್ತಾರೆ. ಏನು ನಾವು ಏನು replace ಮಾಡ್ಬೋದು? Foreign imports. ನಾವು ಏನು foreign imports ಮಾಡ್ತೀವಿ ಅದು replace ಮಾಡೋದು. ಎದರ ಜೊತೆ replace ಮಾಡೋದು? With domestic products. Understood? ಇಲ್ಲಿ ಏನು ಮಾಡ್ತಾರೆ? Domestic products improve ಮಾಡ್ಬೋದು. Understood? Next is to encourage entrepreneurship and self-reliance. Understood about the facilitate substitution? Understood? Replacing what? We are replacing foreign imports with domestic products. Now ಏನು import ಮಾಡ್ತೀವಿ ಅದು replace ಮಾಡೋದು. ಎದರ ಜೊತೆ replace ಮಾಡೋದು? With domestic products. Next is to encourage. To encourage ಅಂದ್ರೆ ಏನು ಮಾಡೋದು? To encourage entrepreneurship. Who are starting in small scale industry ಅವ್ರಿಗೆ ಏನು ಮಾಡೋದು ನಾವು encourage ಮಾಡ್ಬೋದು. And self reliance ಅಂದ್ರೆ importance ಕೊಡ್ಬೋದು for entrepreneurship. Whoever starting in small scale industries, whoever want to start, we should encourage them. The government should encourage by providing a number of policies or a number of incentives that providing loans or encourage ಮಾಡ್ಬೋದು. That is encourage as well as self reliance. To mobilize regional source of capital. Mobilize means collecting. ಇಲ್ಲಿ ಏನು ಮಾಡ್ತಾರೆ? To collect the resources of capital. Whatever the profit in small scale industry they will get, they can mobilize or they can collect the sources of capital. Understood? These are the objectives. In exam point of view, he may ask for 2 marks. Write any 2 or 3 objectives of small scale industries. Understood? Once again means ಏನು ಮಾಡ್ತಾರೆ? Improve quality ಮಾಡ್ತಾರೆ. ಯಾವ ಕ್ವಾಲಿಟಿ ಇಂಪ್ರೂವ್ ಮಾಡ್ತಾರೆ? ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಆಫ್ ಕಾಟೇಜ್ ಇಂಡಸ್ಟ್ರೀಸ್. ಸಪೋಸ್ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ರೆ ಆಟೋಮೆಟಿಕ್ಲಿ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್. ಇಫ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಮೀನ್ಸ್ ಪ್ರಾಫಿಟ್ ಆಟೋಮೆಟಿಕ್ಲಿ ಏನಂತ ಹೆಚ್ಚಾಗಬಹುದು. ನೆಕ್ಸ್ಟ್ ಫೆಸಿಲಿಟೇಟ್. ಇದು ಏನು ಫೆಸಿಲಿಟಿ ಅಂದ್ರೆ ಇಂಪಾರ್ಟೆನ್ಸ್ ಕೊಡ್ತಾರೆ ಟು ರೆಡ್ಯೂಸ್. ಹೇಳಿ. Slowly explain, sir. You can understood. Okay. So to facilitate import substitution means where we can replace. What we are replacing? Foreign imports with domestic products. As well as we have to encourage. What we should encourage? We should encourage their entrepreneurship as well as we should get them self-reliance. As well as we have to mobilize regional sources. Okay, next is to mobilize regional sources. Means whatever the profit they are getting in small scale industry, means whatever the people are getting profit, we can mobilize them. Mobilize means collecting. We can collect the sources. So these are the objectives. Next, we will moving to that is. Wait a minute. Characteristics, objectives, and next we have advantages of small scale industries. What are the advantages we have in small scale industries? The first advantages we have, small scale industry does not require a high level of technology. Okay, usually what happens, small scale industries or they does not require high level of technology, because in small scale industries most of the products what we will do, we will produce with the hands. As well as we have some technology, that much high level of technology we cannot use in small scale industries. Most of them what we will do in small scale industry, we will use most of them we will use these labors with hands they will use. At some point of view in small scale industries we can use technology, but that much fast technology or advanced technology, that much is not required in small scale industry. Understood? Small scale industries does not require what? High level of
technology. Next, we have, we have, they do not require large capital, means they does not require that huge amount of money to invest in small scale industries. Means capital means finance, in where small scale industries we does not require huge amount of capital or finance. Understood? First, we does not require, okay, in small scale industry does not require high level of technology, as well as in small scale industries they does not require huge number of capital or money or finance. Next, the source and capability. See, the source and capabilities of underemployed and unemployed people can be used for productive purpose. Means the source as well as where we can use, as well as employed as unemployed people we can use in small scale industries for productive purpose. Means in small scale industry where we can use and employed also and employed people also can be used in productive purpose in small scale industries. Okay. Next, the project related to small scale industries. What are the projects will be having? What are the industries will be having in small scale industries that can be completed in short period? Okay. Usually in small scale industries, whatever the products we will manufacture or we can produce, that can be completed in short period. Hence, it can be become production in short term period. First, we are completing in short period, as well as the production also can complete in short period. Understood? Whatever the project, like example, we have chalk manufacturing, chips manufacturing. These are the examples of small scale industry. So this project can be completed in short period. Okay. Hence, the production also can be complete in short period. Okay. Next advantage is small scale industries. Small scale industries can be based on processing of locally produced raw materials like agriculture goods, forest and mineral resources, etc. Means whatever the raw materials we are using in small scale industries, whatever the raw materials we are using, that can be purchased from locally, like from agriculture goods we can take, or we can take from forests, or we can take from mineral resources. Okay. Means the fifth advantage is we can say, uh, from some point of view, whatever the goods we are processing or we are manufacturing, or we are producing in small scale industries, whatever the raw materials we required in small scale industries, means whatever the raw materials we require, we can locally produce by taking from agriculture department or agriculture, or we can take from forest, or we can take from minerals. Next is possibility of earning and saving foreign exchange by exporting goods produced from local resources. Some point of view, the small scale industry goods we can export to the other states or other countries. Okay. As you know, in Bijapur, I have told we have lemon. Bijapur is famous for lemon. Okay, and Bijapur is famous for lemon. Where this lemon we can export, we export in Arab countries. Okay, Bijapur lemon are famous. Lemon which Bijapur will export to the Arab countries. Hope you know the lemon we have. We have grapes. We have manuke, in which Bijapur is famous. Most famous for Bijapur is for lemon that we will export to
Arab countries. As you know, we have in market Bhagwan Enterprises. Bhagwan Enterprises are famous for exporting this lemon. By this also in small scale industry, we can earn money as well as we can save the foreign exchange by exporting goods which are produced from local resources, which the goods which were produced from local resources, which we can export the goods and we can earn foreign exchange. Okay, these were the advantages. Okay, in advantages where in small scale industries we does not require that much of high level of technologies, as well as we does not require huge number of capital or finance, as well as we can use employed or unemployed also used for productive purposes, as well as whatever the goods we are manufacturing or we are producing, we can complete in short-term period, as well as we can take the raw materials while producing from local also, like agriculture, forest, mineral, as well as resources, as well as we can earn and we can save the foreign exchange by how, by exporting goods. Okay, so these were the advantages. We will move to what is the role of small scale industries. Wait a minute. Role of economic development. What were the role have played that in Indian economy, small scale industries, what were the role they have played? First one is economic development is defined as increase in per capita income as well as per capita income of a person, resulting in improvement the level of people. Okay, the first role which it has played uh, a small scale industry, that it has which has it has increases per capita income of a person, as well as where the improvement, where the standard of living of the people also have been increased. Okay, this is the first role. Second role is small scale industries generate generate means produce immediate employment opportunity. Okay, means it provide immediate employment opportunity in which in small scale industries with relative low capital investment as well as evenly spread national income, make effective mobilizations capital and human skills, and lead to dispersal of manufacturing activities all over the country. So the first role which it has played, it increases it increases per capita income, as well as it increases the level of people, standard of living of people will also increase, as well as it will provide immediate employment jobs. It will provide immediately, means on the spot in small scale industries we can get employment opportunities. Okay, as well as it will also result, it develop the growth of villages, small towns, economic lagging regions. If you are setting any small scale industries, setting any small units or tiny units, in result usually it grows the villages by setting up any small industries or teeny industries. If you are setting any industry, automatically the growth will increase. The growth will be increase of which villages. Okay, we have small towns, as well as economically the villages which are lagging behind. So this is a role, and one some other roles we have. Okay, see, the production has been
Okay, the production. See, earlier there were only 7,200. Uh, the production has been improved. There was 7,200 crore. Production was how much? 7,200 in the year 1973. The production of small scale industries. Now coming to the 2006 or 7, the production is about 7 lakh crores. 7 lakh crores. The production has been increases. Earlier in the year 1973, the production of small scale industry was how much? It was 7,200 crore. Now in 2006 to 7, the production have been increased to 7 lakh crores, as well as the employment has also increased. The means the employment has also increased. Earlier there was 40 lakhs employment opportunity, means 40 lakhs people were there who should get job. In which year? In 1973 to 74. Now seeing to the 2006-7 data, we have 200 lakh. Okay, export has been also increased about 75 lakh. So this is a role what they have played, as well as small scale industry have been registered, means growth. Uh, in the year 1973, it was about 2.5 lakh. Now in the 2006-7 data, it is about 36 lakhs. Okay. Uh, statistics reveal that statistics reveal that small scale industries account for about 35% of gross value of the output in manufacturing sector, about 78 to 80% of total employment opportunities in industries, and total export is 38. Wait a minute. So this was about the role, and we have some another roles in small scale industries that we will be studying. Wait. Another some roles we have. Okay, like, wait a minute. See, means small scale industries. It plays an important role. Means small scale industry ಮಾಡ್ತಾರೆ ಇದು ಒಂದು important role play ಮಾಡ್ತಾರೆ. ಎಲ್ಲ play ಮಾಡ್ತಾರೆ in economic development. Economic development ಅಂದ್ರೆ ಗೊತ್ತ್ರಿ, to increase in per capita income and to increase in the standard of living of a country. ಏನ್ ಮಾಡ್ತಾರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮತ್ತು ಕಾಟೇಜ್ ಇಂಡಸ್ಟ್ರಿ ಇದು ಏನ್ ಮಾಡ್ತಾರೆ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಎಲ್ಲ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ವೇರಿಯಸ್ ಕಂಟ್ರೀಸ್. ಇದು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಓಕೆ, and one more idu en ಹೇಳ್ತಾರೆ in labor rich and capital poor country like India. Means we have labor rich country. Okay, ಗೊತ್ತೈತ್ರಿ ಇಂಡಿಯಾ ಒಂದ್ ಏನೈತಿ ಲೇಬರ್ ರಿಚ್ ಕಂಟ್ರಿ. ಮೀನ್ಸ್ ಇಲ್ಲಿ ಏನ್ ಮಾಡ್ತಾರೆ ಲೇಬರ್ ರಿಚ್ ಕಂಟ್ರಿ ಅಂದ್ರ ವೇರ್ ದ ಗೂಡ್ಸ್ ವಿಚ್ ವಿಲ್ ಮ್ಯಾನುಫ್ಯಾಕ್ಚರ್ ವಿತ್ ದ ಹೆಲ್ಪ್ ಆಫ್ ಲೇಬರ್. ಒಂದ್ ಏನಿರ್ತದ ಲೇಬರ್ ರಿಚ್ ಕಂಟ್ರಿ ಇರ್ತದ, ಇನ್ನೊಂದ್ ಏನೈತ್ರಿ ಕ್ಯಾಪಿಟಲ್ ರಿಚ್ ಕಂಟ್ರಿ. ಇಂಡಿಯಾ ಏನೈತಿ ಲೇಬರ್ ರಿಚ್ ಕಂಟ್ರಿ ಐತಿ. ಮೀನ್ಸ್ ಇಲ್ಲೇನ್ ಮಾಡ್ತಾರ ವಿ ಹ್ಯಾವ್ ಮೋರ್ ನಂಬರ್ ಆಫ್ ಲೇಬರ್ಸ್. ಇಂಡಿಯಾ ಒಳಗೆ ಏನೈತಿ ಹ್ಯೂಜ್ ನಂಬರ್ ಆಫ್ ಲೇಬರ್ಸ್ ಅದಾವ ವಿತ್ ದ ಹೆಲ್ಪ್ ಆಫ್ ವಿ ಯೂಸ್. ಇನ್ನೊಂದ್ ಏನೈತಿ ಕ್ಯಾಪಿಟಲ್ ರಿಚ್ ಕಂಟ್ರಿ ಐತಿ. ಕ್ಯಾಪಿಟಲ್ ರಿಚ್ ಕಂಟ್ರಿ ಒಳಗೆ ಏನಾಗ್ತದ ಅದು ಕಂಟ್ರಿ ಏನ್ ಮಾಡ್ತಾರ ಟೆಕ್ನಾಲಜಿ ಯೂಸ್ ಮಾಡ್ತಾರ ಲೈಕ್ ಡೆವಲಪ್ಡ್ ಕಂಟ್ರೀಸ್. ಬಟ್ ನಮ್ ಕಂಟ್ರಿ ಏನೈತಿ ಲೇಬರ್ ರಿಚ್ ಕಂಟ್ರಿ ಐತಿ. ಲೇಬರ್ ರಿಚ್ ಕಂಟ್ರಿ ಐತಿ, ಅದರ ಜೊತೆ ನಮ್ ಕ್ಯಾಪಿಟಲ್ ಪುವರ್ ಕಂಟ್ರಿ ಐತಿ. ಓಕೆ, ಲೈಕ್ ಇಂಡಿಯಾ. The cottage ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹ್ಯಾವ್ ದೇರ್ ಓನ್ ಪ್ಲೇಸ್ ಆಫ್ ಇಂಪಾರ್ಟೆನ್ಸ್. ಮೀನ್ಸ್ ಕಾಟೇಜ್ ಇಂಡಸ್ಟ್ರಿ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಏನೈತಿ ಒಂದ್ ಕಡೆ ಅವ್ರ ಓನ್ ಪ್ಲೇಸ್ ಆಫ್ ಇಂಪಾರ್ಟೆನ್ಸ್ ಐತಿ. ಅಂಡರ್ಸ್ಟುಡ್? ಇಟ್ ಇಸ್ ಅ ರೋಲ್ ಅಂಡರ್ಸ್ಟುಡ್ ಅಂದ್ರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮತ್ತು
ಕಾಟೇಜ್ ಇಂಡಸ್ಟ್ರಿ ಏನಾಗ್ತದೆ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಯಾಕಂದ್ರ ನಮ್ ಇಂಡಿಯಾ ಏನೈತಿ ಲೇಬರ್ ರಿಚ್ ಕಂಟ್ರಿ ಐತಿ. ಲೇಬರ್ ರಿಚ್ ಕಂಟ್ರಿ ಅಂದ್ರೆ ಗೊತ್ತೈತಿ ಅಂದ್ರೆ ಲೇಬರ್ ಜಾಸ್ತಿ ಅದಾವ. ಅದರ ಜೊತೆ ನಮ್ ಕಂಟ್ರಿ ಕ್ಯಾಪಿಟಲ್ ಪುವರ್ ಕಂಟ್ರಿ ಅಂದ್ರ ನಮ್ ಕಡೆ ಅದ್ ಜಾಸ್ತಿ ಫಂಡ್ ಇಲ್ಲ ಮತ್ತು ಅದಷ್ಟು ಅಮೌಂಟ್ ಇಲ್ಲ. ಅದರ ಜೊತೆ ನಮ್ದು ಸ್ಮಾಲ್ ಸ್ಕೇಲ್ ಮತ್ತು ಕಾಟೇಜ್ ಇಂಡಸ್ಟ್ರಿ ಏನೈತಿ ಒಂದು ಓನ್ ಪ್ಲೇಸ್ ಅಂದ್ರೆ ಒಂದು ಫಿಕ್ಸ್ ಮಾಡ್ಯಾರ. ಓಕೆ, ಸಮ್ ಪಾಯಿಂಟ್ಸ್ ಒಳಗದ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಪಾಯಿಂಟ್ ಏನೈತ್ರಿ ಎಂಪ್ಲಾಯ್ಮೆಂಟ್ ಪೊಟೆನ್ಶಿಯಲ್. ಓಕೆ, ಎಂಪ್ಲಾಯ್ಮೆಂಟ್ ಪೊಟೆನ್ಶಿಯಲ್ ಅಂದ್ರೆ ಇಲ್ಲಿ ಏನೈತ್ರಿ ದ ಕಾಟೇಜ್ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನೈತಿ ಆರ್ ಲೇಬರ್ ಇಂಟೆನ್ಸಿವ್. ಓಕೆ, ಕಾಟೇಜ್ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಏನೈತ್ರಿ ಲೇಬರ್ ಇಂಟೆನ್ಸಿವ್ ಐತಿ. ಲೇಬರ್ ಇಂಟೆನ್ಸಿವ್ ಅಂದ್ರ ವೇ ವಿ ಪ್ರೊಡ್ಯೂಸ್ ದಟ್ ಇಂಡಸ್ಟ್ರೀಸ್ ಪ್ರಾಡಕ್ಟ್ಸ್ ವಿತ್. ಸರ್ ಒಂದ್ ಸೆಕೆಂಡ್ ರಿಪೀಟ್ ಮಾಡ್ರಿ ರೂಲ್ಸ್. ರೋಲ್ಸ್ ಹಾ ರೀ. ಇದು ರೀ ಸಹನಾ ಇದು. ಹಾ ರೀ ಸರ್, ಇನ್ನೊಂದ್ಸಲ ರಿಪೀಟ್ ಮಾಡ್ರಿ ಸರ್, ಇದು ಅಂಡರ್ಸ್ಟ್ಯಾಂಡ್ ಆಗಿಲ್ರಿ. ಸಿ ಸ್ಮಾಲ್ ಸ್ಕೇಲ್ ಅಂಡ್ ಕಾಟೇಜ್ ಇಂಡಸ್ಟ್ರಿ ಏನ್ ಮಾಡ್ತಾರೆ ಅದು ಒಂದು ಇಂಪಾರ್ಟೆಂಟ್, they will play important role in economic development. Okay, why means India is a labor rich country. Labor rich country andra where we produce the goods or products with the help of labors, as well as India is like a capital poor country. Capital poor country. Other than that, the cottage and small industries have their own place of importance. Understood means India is, we have labor rich country and we have capital rich country. India is a labor rich country means where we produce the goods with the help of labors, because in India the wages which we will pay to the labor is compared to low, where we can produce more goods. Like one more, we have capital rich country where they will be having huge number of finance as well as huge number of technology. They will produce the goods with the help of technology. That is called as role. In role,